ನಮಸ್ಕಾರ ಗೆಳೆಯರೇ. ಭಾರತಕ್ಕೆ ಗೊತ್ತಿದೆ ಪಾಕಿಸ್ತಾನದ ಹತ್ತಿರ ಎಷ್ಟು ಪರಮಾಣು ಆಯುಧಗಳಿವೆ, ಹಾಗೇನೆ ಈ ಪರಮಾಣು ಆಯುಧಗಳ ತಾಣಗಳು ಎಲ್ಲಿವೆ ಅನ್ನೋದು. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಭಾರತವು ಹೊಂದಿದೆ. ಆದರೆ ಈ ರೀತಿಯ ಮಾಹಿತಿ ಕೇವಲ ಭಾರತದ ಹತ್ತಿರವಿದೆ ಅಂತೇನಿಲ್ಲ. ಪಾಕಿಸ್ತಾನಕ್ಕೂ ಗೊತ್ತಿದೆ ಭಾರತದ ಪರಮಾಣು ತಾಣಗಳು ಎಲ್ಲಿವೆ ಅನ್ನೋದು. ಆಕ್ಚುಲಿ ಇವತ್ತು ಭಾರತ ಹಾಗೂ ಪಾಕಿಸ್ತಾನವು ಪರಸ್ಪರ ತಮ್ಮ ಪರಮಾಣು ತಾಣಗಳ ಮಾಹಿತಿಯನ್ನ ಹಂಚಿಕೊಂಡಿವೆ. 3 ದಶಕಗಳಿಗೂ ಹೆಚ್ಚು ಕಾಲದಿಂದ ನಡೆಯುತ್ತಿದ್ದ ಈ ಅಭ್ಯಾಸವನ್ನು ಎರಡು ದೇಶಗಳು ಮುಂದುವರಿಸಿದ್ದು ಹಾಗೂ ಈಗ ಈ ಬಾರಿಯೂ ಅದೇ ನಡೆದಿದೆ. ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯ ಒಪ್ಪಂದದ ಅಡಿಯಲ್ಲಿ ತಮ್ಮ ಪರಮಾಣು ಸ್ಥಾಪನೆಗಳ ಪಟ್ಟಿಯನ್ನ ವಿನಿಮಯ ಮಾಡಿಕೊಂಡಿವೆ. ಉಭಯ ದೇಶಗಳ ನಡುವಿನ ಈ ಒಪ್ಪಂದವು ಪರಸ್ಪರ ಪರಮಾಣು ಶಸ್ತ್ರಾಸ್ತ್ರಗಳ ದಾಳಿಯನ್ನ ತಡೆಯುತ್ತದೆ. ಪರಮಾಣು ಸ್ಥಾಪನೆಗಳು ಮತ್ತು ಸೌಲಭ್ಯಗಳ ವಿರುದ್ಧದ ದಾಳಿಯನ್ನ ತಡೆಗಟ್ಟುವ ಒಪ್ಪಂದದ ನಿಬಂಧನೆಗಳ ಅಡಿಯಲ್ಲಿ ಈ ಪಟ್ಟಿಯ ವಿನಿಮಯ ನಡೆದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆ ನೀಡಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಏನು ಹೇಳಿದೆ ಅಂದರೆ, ಈ ಮಾಹಿತಿಯನ್ನು ನವದೆಹಲಿ ಮತ್ತು ಇಸ್ಲಾಮಾಬಾದ್ನಲ್ಲಿರುವ ರಾಜತಾಂತ್ರಿಕ ವಾಹಿನಿಗಳ ಮೂಲಕ ಏಕಕಾಲದಲ್ಲಿ ಹಂಚಿಕೊಳ್ಳಲಾಗಿದೆ ಅಂತ. ಭಾರತ ಮತ್ತು ಪಾಕಿಸ್ತಾನ ಇವತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ನವದೆಹಲಿ ಮತ್ತು ಇಸ್ಲಾಮಾಬಾದ್ನಲ್ಲಿರುವ ಪರಮಾಣು ಸ್ಥಾಪನೆಗಳ ಸೌಲಭ್ಯಗಳ ಪಟ್ಟಿಯನ್ನು ವಿನಿಮಯ ಮಾಡಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ಪರಮಾಣು ಸ್ಥಾಪನೆಗಳು ಮತ್ತು ಸೌಲಭ್ಯಗಳ ವಿರುದ್ಧದ ದಾಳಿಯನ್ನು ತಡೆಯಲು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಪ್ಪಂದದ ಅಡಿಯಲ್ಲಿ ಇದು ಸಂಭವಿಸಿದೆ. ಹಾಗೆಯೇ ಗೆಳೆಯರೇ, ಈ ಎಲ್ಲ ಒಪ್ಪಂದಗಳನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವಾಗ ಮಾಡಲಾಯಿತು ಅನ್ನೋದನ್ನು ತಿಳಿದುಕೊಳ್ಳಿ. ಎರಡು ದೇಶಗಳ ನಡುವಿನ ಈ ಒಪ್ಪಂದವು 31 ಡಿಸೆಂಬರ್ 1988ರಂದು ಸಹಿ ಮಾಡಲ್ಪಟ್ಟಿತ್ತು ಹಾಗೂ 27 ಜನವರಿ 1991ರಂದು ಜಾರಿಗೆ ಬಂದಿತ್ತು. ಈ ಒಪ್ಪಂದದ ಅಡಿಯಲ್ಲಿ ಪ್ರತಿ ವರ್ಷದ ಮೊದಲ ಜನವರಿಯಲ್ಲಿ ಸೇರಿಸಬೇಕಾದ ಪರಮಾಣು ಸ್ಥಾಪನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಎರಡೂ ದೇಶಗಳು ಪರಸ್ಪರ ತಿಳಿಸಬೇಕು. ಈ ಪಟ್ಟಿಯ ವಿನಿಮಯ ಯಾವಾಗ ಮಾಡಲಾಗಿದೆ ಅಂದರೆ, ಕಾಶ್ಮೀರ ಸಮಸ್ಯೆ ಹಾಗೂ ಗಡಿಯಾಚೆಗಿನ ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಉಭಯ ದೇಶಗಳ ನಡುವಿನ ಸಂಬಂಧಗಳು ಅತ್ಯಂತ ಸೂಕ್ಷ್ಮವಾಗಿರುವಾಗ ಮಾಡಲಾಗಿದೆ. ಈ ಪಟ್ಟಿಗಳ ವಿನಿಮಯವು ಸತತ 33ನೇ ಬಾರಿಗೆ ನಡೆದಿದೆ ಹಾಗೂ ಉಭಯ ದೇಶಗಳ ನಡುವೆ ಮೊದಲ ವಿನಿಮಯವು ಜನವರಿ 1, 1992ರಂದು ನಡೆಯಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಗೆಳೆಯರೇ, ನಿಮ್ಗೆ ಹೇಳೋದಾದರೆ, ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಸಿದ್ಧತೆಗಳು ನಡೆಯುತ್ತಿರುವಾಗಲೂ ಕೂಡ ಪಾಕಿಸ್ತಾನವು ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ರಾಷ್ಟ್ರೀಯ ಮತ್ತು ಪ್ರಾಂತೀಯ ಮಟ್ಟದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧರಿರುವ ಸುಮಾರು 3240 ಅಭ್ಯರ್ಥಿಗಳ ನಾಮಪತ್ರಗಳನ್ನು ಪಾಕಿಸ್ತಾನದ ಚುನಾವಣಾ ಅಧಿಕಾರಿಗಳು ತಿರಸ್ಕರಿಸಿದ್ದಾರೆ. ಹಾಗೂ ಈಗ ಪ್ರಸ್ತುತ ಪಾಕಿಸ್ತಾನವು ಚುನಾವಣೆಗೆ ತಯಾರಿ ನಡೆಸುತ್ತಿದೆ ಹಾಗೂ ಈ ರೀತಿಯ ಸಂಪ್ರದಾಯವು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ದಶಕಗಳಿಂದಲೂ ನಡೀತಾನೆ ಇದೆ. ಈ ವರ್ಷವೂ ಕೂಡ ನಡೆಯಿತು. ಅದರೊಂದಿಗೆ ಈ ವರ್ಷವೂ ಕೂಡ ಭಾರತ ಮತ್ತು ಪಾಕಿಸ್ತಾನ ತಮ್ಮ ಪರಮಾಣು ಸ್ಥಾಪನೆಗಳ ಸಂಖ್ಯೆ ಮತ್ತು ಸ್ಥಳವನ್ನು ಪರಸ್ಪರ ಹೇಳಿಕೊಂಡಿವೆ. ಸೊ ಗೆಳೆಯರೇ, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ.